ಇವರಿಗೆ ಅದನ್ನ ಮಾಡಿದ್ರು ಕೂಡ ಪೇಯ್ನ್ ಕಡಿಮೆ ಆಗಿರಲ್ಲ. ಸೊ ಅದಾಗಿ ನಾವು ಇಂಜೆಕ್ಷನ್ಸ್ ಯಾವಾಗ ಹಾಕಿದ್ವು ಅವಾಗ ಆಲ್ಮೋಸ್ಟು 3 ಸರಿ ಇಂಜೆಕ್ಷನ್ ಕೊಟ್ಟಿದ್ವಿ. ಒಂದು 70-80% ಆರಾಮಿದ್ದಾರೆ ಅಂತ, ಇನ್ನು 20% ಪೇಯ್ನ್ ಅವಾಗ ಬರ್ತಾ ಇದೆ. ಸೊ ಅದು ನೋಡಿಕೊಂಡು ಇವತ್ತು ಇಂಜೆಕ್ಷನ್ಸ್ ಕೊಟ್ಟರೆ ಆಲ್ಮೋಸ್ಟ್ ಸರಿ ಆಗ್ತದೆ. 4 ಸರಿ ಇಂಜೆಕ್ಷನ್ ಕೊಡಬೇಕಾಗುತ್ತೆ ಅದಕ್ಕೆ. ಒಂದು ಸರಿ ಇಂಜೆಕ್ಷನ್ ಕೊಟ್ಟಾಗ ಸ್ವಲ್ಪ ಬೆಟರ್ ಆಗುತ್ತೆ. ಆಮೇಲೆ ಫಸ್ಟ್ ಟೈಮ್ ಇಂಜೆಕ್ಷನ್ ಕೊಟ್ಟಾಗ ಸ್ವಲ್ಪ ಕಮ್ಮಿ ಆಯಿತಾ? ಫಸ್ಟ್ ಕೊಟ್ಟಾಗ ಕಡಿಮೆ ಆಗಿಲ್ಲ, ಸೆಕೆಂಡ್ ಟೈಮ್ ಕೊಟ್ಟಾಗ ಕಡಿಮೆ ಆಯಿತು, 3 ಸರಿ ಕೊಟ್ಟಾಗ ಇನ್ನೂ ಕಡಿಮೆ ಆಯಿತು. ಸೊ ಈ ಥರ ಮಿನಿಮಮ್ 4 ಟೈಮ್ ಇಂಜೆಕ್ಷನ್ ಕೊಡುವಾಗ ಅದು ಈ ಥರ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು. ಪಥ್ಯ ಆಗೈತಾ ಅದೇ ಥರನೇ ಮಾಡಿ ಪಥ್ಯ, ಓಕೆನಾ? ಕಾಫಿ ಟೀ ಪಥ್ಯದಲ್ಲಿ ಮಿಸ್ಟೇಕ್ ಮಾಡಬೇಡಿ. ಅದು ಸ್ವಲ್ಪ ಯಾರು ಇವರು? ಹೌದಾ, 10 kg ಡೌನ್ ಆಗಿದ್ರೆ ಮುಂಚೆ, ಇವಾಗ ಎಲ್ಲ ಸಣ್ಣ ಆಗಿದ್ದೀರ ಅಂತ ಹೇಳ್ತಿದ್ದೀರಾ? ಡಯಟ್ ಏನು ಮಾಡ್ತಿದ್ದೀರಾ? ನೈಟಲ್ಲಿ ಏನು ತಿಂತೀರಾ ಊಟ? ನೈಟ್ ಏನು ತಿಂತೀರಾ ಮತ್ತೆ? ಕಾಳು ಮತ್ತೆ ಮೊಟ್ಟೆ ಏನು ತಿಂತೀರಾ? ಮೊಟ್ಟೆ ಬರೀ ಕಾಳು ಅಷ್ಟೇ. ಹಿಂಗೆ ಮೇಂಟೈನ್ ಮಾಡಿ. ಇನ್ನೊಂದು 3 ತಿಂಗಳು ಚೆನ್ನಾಗಿದ್ದೀರಿ. ಇವಾಗ ಚೆನ್ನಾಗಿ ಅನಿಸಿದೆ ತಾನೇ ಬಾಡಿ?